ನಾಳೆ ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ನಡೀತಾ ಇದೆ. ಆದರೆ ಇದು ಸಾಧನಾ ಸಮಾವೇಶ ಅಲ್ಲ, ಮೈಸೂರಿನ ಸಮಾವೇಶ, ಮುಖ್ಯಮಂತ್ರಿಗಳ ಅಳಿವು ಉಳಿವಿನ ಸಮಾವೇಶ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. 2.5 ವರ್ಷದ ಕಾಂಗ್ರೆಸ್ ಜಾಥಾ ಪಟ್ಟಿ ದೆಹಲಿ ತಲುಪಿಕೊಂಡಿದೆ. ಅಷ್ಟರಲ್ಲಿ ಇವರೊಂದ್ಸಲ ಶಕ್ತಿ ಪ್ರದರ್ಶನ ಮಾಡಿಲ್ಲ ಅಂತಂದ್ರೆ ಇದು ಅಳಿವು ಉಳಿವಿನ ಪ್ರಶ್ನೆ. ಹಾಗಾಗಿ ಮೈಸೂರು ಸಮಾವೇಶ ಸಿಎಂ ಅವರ ಅಳಿವು ಉಳಿವಿನ ಸಮಾವೇಶ ಅಂತ ಬೆಂಗಳೂರಿನಲ್ಲಿ ಲೇವಡಿ ಮಾಡಿದ್ದಾರೆ ಆರ್ ಅಶೋಕ್. ಬೆಂಗಳೂರಿಗೆ ಸುರ್ಜೇವಾಲಾ ಬಂದು ಶಾಸಕರಿಗೆ ತಾಕೀತು ಮಾಡಿದ್ದಾರೆ. ನೀವು ವ್ಯಕ್ತಿ ಪರ ಇರಬಾರ್ದು, ಪಕ್ಷದ ಜೊತೆ ಇರಬೇಕು ಅಂತಂದಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಈ ಸಮಾವೇಶ ಅಂತ ಕಿಡಿಕಾರಿದ್ದಾರೆ. ಡಿಕೆಶಿಗೆ ಅಧಿಕಾರ ಬರೋದಿಲ್ಲ, ಒದ್ದು ಕಿತ್ಕೋಬೇಕು, ಮುಂದೆ ಡಿಕೆಶಿ ಕನಕಪುರದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರೆ ನೋಡಿ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನಾಳೆ ಸಿದ್ದರಾಮಯ್ಯನವರ ಸಮಾವೇಶ. ಈ ಸಮಾವೇಶದ ಅಜೆಂಡಾ ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಸಮಾವೇಶ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂತೇಳಿ ಅವ್ರ ಪ್ರಯತ್ನ. ಡಿ ಕೆ ಶಿವಕುಮಾರ್ ಅವರು ಒಪ್ಪಂದದ ಪ್ರಕಾರ 2.5 ವರ್ಷಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಅವ್ರ ಪ್ರಯತ್ನ. ಈಗಾಗಲೇ ಇದು ದೆಹಲಿ ಮಟ್ಟದವರೆಗೂ ಹೋಗಿ ಸುರ್ಜೇವಾಲಾನು ಕೂಡ ಕರ್ನಾಟಕಕ್ಕೆ ಬಂದು MLAಗಳಿಗೆಲ್ಲರಿಗೂ ತಾಕೀತು ಮಾಡಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ, ಆದ್ರೆ ನೀವೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಪರವಾಗಿರ್ಬೇಕು, ಯಾವುದೇ ವ್ಯಕ್ತಿ ಪರವಾಗಿ ಇರಬಾರ್ದು ಅಂತೇಳಿ ಅವರು ಕೂಡ ಸಂದೇಶ ಕೊಟ್ಟು ಹೋಗಿದ್ದಾರೆ. ಅದರ ಮಧ್ಯೆ ಈಗಾಗಲೇ ಬಳ್ಳಾರಿ ಸಮಾವೇಶ ಆಗಿತ್ತಪ್ಪ, ಸಾಧನಾ ಸಮಾವೇಶ. ಇದ್ಯಾವ ಸಮಾವೇಶ? ನಾಳೆ ಸಿದ್ದರಾಮಯ್ಯನವರು